السلام عليكم ورحمة الله تعالى وبركاته. بسم الله والحمد لله والصلاة والسلام على رسول الله وعلى آله وصحبه أجمعين. ಪ್ರೀತಿಯ ಸಹೋದರರೇ, ವಿಶಾಲವಾಗಿ ಹರಡುತ್ತಿರುವ ಈ ಜಗತ್ತಿನಲ್ಲಿ 190ಕ್ಕೂ ಮಿಕ್ಕ ರಾಷ್ಟ್ರಗಳಿರುವಾಗ ನಮ್ಮ ಭಾರತದಲ್ಲಿ ಮಾತ್ರ ನಿರಂತರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ವಿವಾಹಗಳ ಕುರಿತು ವಿವಾದಾತ್ಮಕ ಚರ್ಚೆಗಳು ನಡೆಯುತ್ತಾ ಇದೆ. ವಾಸ್ತವದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾರನ್ನು, ಯಾವಾಗ ಮತ್ತು ಯಾತಕ್ಕಾಗಿ ಮದುವೆಯಾದರು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡುವುದಾದರೆ ಸರಿಸಾಟಿ ಇಲ್ಲದ ಸ್ಫಟಿಕ ತುಂಬಿದಂತಹ ದಾಂಪತ್ಯ ಜೀವನ ನಮ್ಮನ್ನು ಅತ್ತ ಸೆಳೆದು ಬಿಡುತ್ತದೆ. ಒಂದೇ ಒಂದು ಕೊರತೆ ಇಲ್ಲದ ಪೂರ್ಣ ಚಂದ್ರನಂತೆ ವದನವಿರುವ ಬಿಸಿ ರಕ್ತ ಚಿಮುಕುವ 25ರ ತರುಣ ಅಲ್ ಅಮೀನ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೊಟ್ಟ ಮೊದಲು ಮದುವೆಯಾದದ್ದು 2 ಬಾರಿ ವಿಧವೆಯಾದಂತಹ ತನಗಿಂತ 15 ವರ್ಷ ಹಿರಿಯರಾದ ಬೀವಿ ಖದೀಜತುಲ್ ಕುಬ್ರಾ ರಲಿಯಲ್ಲಾಹು ಅನ್ಹಾ ಅವರನ್ನಾಗಿತ್ತು. ವಿಮರ್ಶಕರ ಕಣ್ಣುಗಳು ಇಲ್ಲಿಗೆ ಬೀಳುತ್ತಾ ಇಲ್ಲ. ಭೀಕಾಕಾರರ ಪ್ರಮುಖ ಅಸ್ತ್ರ 9 ವಯಸ್ಸಿನ ಬೀವಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರನ್ನು ಮದುವೆಯಾದಂತಹ ಗಾದೆ ಹೇಳಬೇಕೆ. 7ನೇ ಶತಮಾನದ ಅಂದಿನ ಅರೇಬಿಯನ್ ಸಾಮ್ರಾಜ್ಯದಲ್ಲಿ ಮದುವೆಗೆ ಪ್ರಾಯವು ವಯಸ್ಸಿನ ಅಂತರವೂ ಇರಲಿಲ್ಲ. ಅದರಿಂದಲೇ ಜೀವಮಾನ ಉದ್ದಕ್ಕೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ವಿರೋಧಿಸುತ್ತಾ ಬಂದ ಯಾವುದಾದರೂ ತಪ್ಪು ಕಾಣಬಹುದೆಂದು ಹುಡುಕುತ್ತಿದ್ದಂತಹ ಅಬೂ ಜಹಲ್ ನಂತಹ ಶತ್ರುಗಳು ಕೂಡ ಒಮ್ಮೆಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿವಾಹವನ್ನು ವಿವಾದ ಮಾಡಲೇ ಇಲ್ಲ. ಮದುವೆಯಂತಹ ಕಾರ್ಯಗಳು ಸಮಾಜದಿಂದ ಸಮಾಜಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ ಎಂಬ ಸಾಮಾನ್ಯ ಜ್ಞಾನ ಇರುವವರು ಕೂಡ ಯಾರು ಇದನ್ನು ಪ್ರಶ್ನೆ ಮಾಡುವುದಿಲ್ಲ. ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಉನ್ನತ ಸ್ಥಾನವನ್ನು ಪಡೆದಂತಹ ರಾಷ್ಟ್ರಪಿತ ಗಾಂಧೀಜಿ ಅವರನ್ನು ಹಿಡಿದು ಪರಮಹಂಸರ ತನಕಿರುವಂತಹ ಹಲವಾರು ವ್ಯಕ್ತಿಗಳು ಸಣ್ಣ ಪ್ರಾಯದ ಹೆಣ್ಣನ್ನೇ ಮದುವೆಯಾಗಿದ್ದಾರೆ. ಇದು ನಡೆದು ಕೇವಲ 100-150 ವರ್ಷಗಳ ಮಾತ್ರ ಸಲ್ಲಿವೆ. 100-150 ವರ್ಷಗಳ ಮುಂಚೆ ನಡೆಯಬಹುದಾದಂತಹ ಕಾರ್ಯಗಳು 1400 ವರ್ಷಗಳ ಮುಂಚೆ ನಡೆಯಬಾರದಿತ್ತೆಂದು ಹೇಳುವುದರಲ್ಲಿ ಯಾವ ಅರ್ಥವಿದೆ? ಎಲ್ಲದಕ್ಕೂ ಮಿಗಿಲಾಗಿ ಸ್ವತಃ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾ ಇದ್ದಾರೆ, ಮಾ ತಜವ್ವಜತು ಶೈಅನ್ ಮಿನ್ ನಿಸಾಯಿ ಇಲ್ಲಾ ಜಾಅನಿ ಬಿಹಿ ಜಿಬ್ರೀಲ್ ಅಲೈಹಿ ಸಲಾಂ. ಅಲ್ಲಾಹನು ಜಿಬ್ರೀಲರ ಮೂಲಕ ತಿಳಿಸಿಕೊಡದೆ ತನ್ನ ಮಡದಿಯಂದಿರ ಪೈಕಿ ತಾನು ಯಾರನ್ನು ಮದುವೆಯಾಗಲಿಲ್ಲ. ವಿಮರ್ಶಕರೇ, ನಿಮ್ಮ ವಿಮರ್ಶನೆಗಳ ಜಾಡಿನ ರುಂಡವನ್ನು ಈ ಭೂಮಿಯ ಪಾತಾಳಕ್ಕೆ ತಳ್ಳುತ್ತಾ ಇದ್ದೇವೆ. ಇಂದಿಗೂ ಕೂಡ ಅತಿ ಹೆಚ್ಚು ಪುಸ್ತಕಗಳು ಬರುತ್ತಾ ಇರೋದು, ಇಂದಿಗೂ ಕೂಡ ಅತಿ ಹೆಚ್ಚು ಜನರಿಗೆ ಇರುವಂತಹ ಹೆಸರು ದ ಬೆಸ್ಟ್ ಮ್ಯಾನ್ ಆಫ್ ದ ವರ್ಲ್ಡ್, ದ ನಂಬರ್ 1 ಆಫ್ ದ ವರ್ಲ್ಡ್ ಎಂದು ಗೂಗಲ್ ನಲ್ಲಿ ಹುಡುಕಾಡಿ ಸಿಗುವಂತಹ ನಾಮ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದೆ. ವಿಮರ್ಶಕರಿಗೆ ವಿಮರ್ಶನೆಗಳು ತಿರುಗುಬಾಣವಾಗುತ್ತಾ ಇದರಿಂದ ಮಾತ್ರ ಹೇಳುತ್ತಾ ಮಾತಿಗೆ ಕಡಿವಾಣ. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತು.